ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಸೆಕ್ಷನ್ ಏನಿದೆ ಅಲ್ಲ ವೇರ್ ಹೌಸ್ ಸೆಕ್ಷನ್ ಇದಾಗಿದೆ. ಪ್ರತಿಯೊಂದು ಫೋನ್ಸ್ ಬಂದ ಮೇಲ್ಗಡೆ ಆ ಫೋನ್ QC ಕ್ವಾಲಿಟಿ ಟೆಸ್ಟ್ ಆಗುತ್ತೆ. ಪ್ರಾಪರ್ ಟೆಸ್ಟಿಂಗ್ ಆಗಿಬಿಟ್ಟು ನೆಕ್ಸ್ಟ್ ನಿಮಗೆ ಡೆಲಿವರ್ ಆಗುತ್ತೆ ಆ ಒಂದು ಫೋನ್. ಸ್ಟೋರ್ಸ್ ಬ್ರಾಂಚಸ್ನ ಪ್ಯಾನ್ ಇಂಡಿಯಾ ಓಪನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು MJ, ಫೌಂಡರ್ ಆ್ಯಂಡ್ CEO ಆಫ್ MGR ಮೊಬೈಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಈ ಒಂದು ಕಂಪ್ನಿನ ನಾನು ಬಿಲ್ಡ್ ಮಾಡಲಿಕ್ಕೆ 5 ರಿಂದ 7 ವರ್ಷ ತಗೊಂಡಿದೆ. ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಬಿಸ್ನೆಸ್ ಲರ್ನಿಂಗ್ಸ್ನ ಕಲಿತಾ ಹೋಗ್ಬೋದು. ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಯೋಚಿಸ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ರನ್ ಮಾಡ್ತಾನೆ ನಿಮ್ಮ ಬಿಸ್ನೆಸ್ಸಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ತಗೋಬೇಕಂತ ಇದ್ದರೆ ನಾನು ಶೇರ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಒಳಗಡೆ ನಿಮಗೆ ಪ್ರತಿಯೊಂದು ಟ್ರಿಕ್ಸ್ ಹಾಗೆ ಟಿಪ್ಸ್ಗಳು ಸಿಗ್ತಾ ಹೋಗ್ತವೆ, ಐಡಿಯಾಸ್ ಇರ್ತವೆ. ಸೊ ಹಾಗಿದ್ರೆ ನೀವು ನನ್ನ ಜೊತೆ ಕಲೀಲಿಕ್ಕೆ ರೆಡಿ ಇದ್ದರೆ ಮೊದಲು ಈ ಒಂದು ಕಮ್ಯುನಿಟಿನ ದೊಡ್ಡದಾಗಿ ಮಾಡೋಣ. ಮೇಕ್ ಶೋರ್ ನನ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ, ಮೋಟಿವೇಟ್ ನಾನು ಕೂಡ ಆಗ್ತೀನಿ ನಿಮ್ಮ ಥರಾನೇ. ಹಾಗಾಗಿ ಈ ಒಂದು ಕಮ್ಯುನಿಟಿ ಇನ್ನು ದೊಡ್ಡದಾಗಿ ಬಿಲ್ಡ್ ಮಾಡೋಣ. ನಾನು ವಿಡಿಯೋ ನೋಡ್ತಾನೆ ನೋಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಗಾಯ್ಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ, ಬ್ಲಾಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ? ಸೊ ಈ ಒಂದು ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗಿದೆ. ಸೊ ಬಿಕಾಸ್ ಆಫ್ ಐ ಡಿಡ್ ಸಮಥಿಂಗ್. ಇವತ್ತು ನನಗೆ ಏನೋ ಅನಿಸ್ತಾ ಇದೆ, ನಾನು ನಿಜವಾಗ್ಲೂ ಏನಾದರೂ ಅಚೀವ್ ಮಾಡಿದ್ದೀನಪ್ಪ. ಎಟ್ ದ ಏಜ್ ಆಫ್ 25 ಒಂದು ದೊಡ್ಡ ಕಂಪ್ನಿನ ಬಿಲ್ಡ್ ಮಾಡಿ 40ಕ್ಕಿಂತ ಹೆಚ್ಚಿನ ಜನರಿಗೆ ಕೆಲಸನ ಕೊಟ್ಟು ನಾರ್ತ್ ಕರ್ನಾಟಕದಲ್ಲಿ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಸ್ಟೋರ್ ಆಗಿ ಬಿಲ್ಡ್ ಮಾಡಲಿಕ್ಕೆ ಕಾರಣ. ಸೊ ಈ ಒಂದು ಜರ್ನಿ ಬರೀ ಈ ಒಂದು ವಿಡಿಯೋನ ನೀವು ಒಂದು 5 ನಿಮಿಷ 10 ನಿಮಿಷ ಅಥವಾ 15 ನಿಮಿಷದಲ್ಲಿ ನೋಡ್ತೀರಾ. ಬಟ್ ಆದರೆ ಈ ಒಂದು ಜರ್ನಿನ ನಾನು ಬಿಲ್ಡ್ ಮಾಡಲಿಕ್ಕೆ ನನಗೆ ತೊಗೊಂಡಿದೆ ಸುಮಾರು 5 ರಿಂದ 6-7 ವರ್ಷ ಅಂತಲೇ ಹೇಳ್ಬೋದು. ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಫೈನಲ್ ಆಗಿ ಇಟ್ಸ್ MGR ಮೊಬೈಲ್ ಪ್ರೈವೇಟ್ ಲಿಮಿಟೆಡ್ ಅಫಿಷಿಯಲ್ ಆಗಿ ಕಂಪನಿನ ಬಿಲ್ಡ್ ಮಾಡಿದ್ದೀನಿ, ಆಯಿತಾ. ಸೊ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಪ್ರೈವೇಟ್ ಲಿಮಿಟೆಡ್ ಅಂದರೆ ಏನು ಅಂತ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂದರೆ ಇದು ಟ್ರಸ್ಟೆಡ್ ಹೊಂದಿರುವಂಥ ಜನಗಳ ನಂಬಿಕೆ ಆಗಿರ್ಬೋದು. ಹಾಗೆಯೇ ಈಸಿಯಾಗಿ ಪ್ರತಿಯೊಬ್ಬರು ಟ್ರಸ್ಟ್ ಮಾಡ್ಬೋದು. ಪ್ರೈವೇಟ್ ಲಿಮಿಟೆಡ್ ಅಂದರೆ ಸಾಕಷ್ಟು ಫೋಕಸ್ ಇರುತ್ತೆ. ಸ್ಟಾರ್ಟಪ್ ಅಂತ ಹೇಳ್ತಾರಲ್ಲ, ಸ್ಟಾರ್ಟಪ್ಸ್ ಅಂದರೆ ಇದೆ ಅಂತ ಹೇಳ್ಬೋದು. ಫೈನ್. ಸೊ ನೀವು ನೋಡ್ತಾ ಇದ್ದೀರಾ ಫೈನಲ್ ಆಗಿ ಸ್ಟೋರಿಂದ ಸ್ಟಾರ್ಟ್ ಮಾಡಿ ಇವತ್ತು ನಾವು ಕಂಪ್ಲೀಟಾಗಿ ನಮ್ಮ ಓನ್ ಆಫೀಸನ್ನೇ ಬಿಲ್ಡ್ ಮಾಡಿದ್ದೀವಿ. ಅಲ್ಲೇ ಸೆಟಲ್ ಆಗಿ ಬರೀ ಪ್ರಾಫಿಟ್ ಮೇಲ್ಗಡೆ ಅಷ್ಟೇ ವರ್ಕ್ ಮಾಡ್ತಾ ಇಲ್ಲ. ನಮ್ಮದೊಂದು ಬಿಗ್ಗೆಸ್ಟ್ ಆಗಿರೋ ಡ್ರೀಮ್ನ ಕಂಡಿದ್ವಿ. ಹಾಗನ್ಸು ಕೊನೆಗೂ ಪ್ರೈವೇಟ್ ಲಿಮಿಟೆಡ್ ಆಗಿ ಬದಲಾಗಿದೆ. ಇವಾಗ ಅಫಿಷಿಯಲ್ ಆಗಿರುವಂಥ ಕಂಪನಿ MGR ಮೊಬೈಲ್ ಹೆಡ್ ಆಫೀಸ್ ಅಂತ ಹೇಳ್ಬೋದು. ಸೊ ಔಟ್ಲುಕ್ ಹೇಗಿದೆ? ಸೊ ತುಂಬ ಡೆಲಿಗೇಟ್ ಆ್ಯಂಡ್ ನೀಟಾಗಿ ಇಟ್ಟಿದ್ದೀವಿ. ಜಾಸ್ತಿ ಖರ್ಚು ಕೂಡ ಮಾಡಲಿಕ್ಕೆ ಆಗಂಗಿಲ್ಲ, ಆಯಿತಾ. ಸೊ ಹಾಗಾಗಿ ಚಿಕ್ಕದಾಗಿ ಖರ್ಚು ಮಾಡಿ ಅಫಿಷಿಯಲ್ ಆಗಿ ಲುಕ್ ಮಾಡಿದ್ವಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ನನಗೆ ಸಾಕಷ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ ಥರ ಕೆಲಸ ಮಾಡುತ್ತೆ, ಏನೇನಿದೆ, ಯು ವಾಚ್ ಕಂಪ್ಲೀಟ್ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನೆಕ್ಸ್ಟ್ ನನ್ನ ಒಂದು ಜರ್ನಿನ, ನನ್ನ ಒಂದು ಎವ್ರಿ ಡೇ ಬೇಸಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹೂ ಆಲ್ ಆರ್ ವಿಲ್ಲಿಂಗ್. ಸಾಕಷ್ಟು ಸ್ಟೂಡೆಂಟ್ಸ್ ನನ್ನ ಹತ್ರ ಸಿಕ್ಕಾಗ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ, ಯಾವ ಥರ ನೀವು ಬಿಲ್ಡ್ ಮಾಡಿದಿರಿ, ಏನು ಬ್ಯಾಕ್ಗ್ರೌಂಡ್ ನಿಮ್ಮದು, ಏನು ಬ್ಯಾಕಪ್ಪಲ್ಲಿ ನೀವು ರನ್ ಮಾಡಿದಿರಿ, ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಶೇರ್ ಯು ಗೈಸ್. ಗೆಟ್ ರೆಡಿಯಾಗಿರ್ರಿ. ಫೈನ್, ಬನ್ನಿ ಹೋಗೋಣ. ಸೊ ಆಫೀಸು ಒಂದು ಮೀಟಿಂಗ್ ಹಾಲ್, ಆಯಿತಾ. ಮೀಟಿಂಗ್ ಹಾಲಲ್ಲಿ ಇದು ಸ್ಪೇಸ್ ಆಫ್ 8 ಮೆಂಬರ್ಸ್, 3+3+2 8 ಮೆಂಬರ್ಸಿಗೆ, ಆಯಿತಾ. ಸೊ ಇದೊಂದು ಫೈನಲ್ ಆಗಿ ಇಲ್ಲಿ ವಿಡಿಯೋ ಕೂಡ ನಾವು ಈಸಿಯಾಗಿ ಶೂಟ್ ಮಾಡೋದು. ಪ್ರತಿ ಡೇ ನೀವು ನೋಡ್ತಾ ಇರ್ತಿರಲ್ಲ, ನಮ್ಮ ಹೆಡ್ ಆಫೀಸಿಂದಾನೇ ಪ್ರತಿಯೊಂದು ವಿಡಿಯೋ ಶೂಟ್ ಆಗ್ತಾ ಇರುತ್ತೆ. ಇದೇ ಆ ಪ್ಲೇಸು. ಸೊ ಫೈನಲಿ ದ ವಿಡಿಯೋಸ್ ಇನ್ ಅ ನ್ಯೂ ಸ್ಟುಡಿಯೋ ಅಂತಲೇ ಹೇಳ್ಬೋದು. ಹಾಗೆಯೇ ಸೊ ಇಲ್ಲಿ ನಾನು ಟೆಕ್ ವಿಡಿಯೋಸ್ ಕೂಡ ಮಾಡ್ಬೋದು. ಈ ಒಂದು ಸ್ಪೇಸ್ನ ನಾನು 3 ಪಾರ್ಟಲ್ಲಿ ಡಿವೈಡ್ ಮಾಡಿ ಯೋಚಿಸಿದ್ದೀನಿ, ಆಯಿತಾ. ಸೊ ಇಲ್ಲಿ ಲೈಕ್ ಈ ಆ್ಯಂಗಲಲ್ಲಿ ಹಿಡಿದ್ಬಿಟ್ಟು ನಾನು ಡೈರೆಕ್ಟಾಗಿ ಈ ಥರ ಮಾಡಿದರೆ ಟೆಕ್ ವಿಡಿಯೋಸ್ ಆಗುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ಪ್ಲೇನ್ ಇರುತ್ತೆ. ನಾನು ಲೈಕ್ RGB ಲೈಟ್ಸ್ನ ಹಾಕೋಬೋದು ಬ್ಯಾಕ್ ಶೇಡ್ಗೋಸ್ಕರ. ಹಾಗೆ ಇಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಮ ಲೋಗೋ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಇದು ಒಂದು ಸ್ಪೇಸು. ಇಲ್ಲಿ ಕೂಡ ನಾನು ಟೆಕ್ ವಿಡಿಯೋಸ್ ಮಾಡ್ಬೋದು ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಏನಾದರೂ ಆ್ಯಡ್ ಆನ್ ಮಾಡೋದಿತ್ತ ಇಲ್ಲೂ ಕೂಡ ಮಾಡ್ಬೋದು. ಒಂದು 3 ಟೈಪ್ ಆಫ್ ಇದಾಗುತ್ತೆ. ಪ್ಲಸ್ ಇದು ಒಂದು ಕೂಡ ಆ್ಯಂಗಲ್ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ಒಂದು ಆ್ಯಂಗಲಲ್ಲೂ ಕೂಡ ನಾವು ವಿಡಿಯೋ ಶೂಟ್ನ ಮಾಡ್ಬೋದು. ಸೊ ಸಾಕಷ್ಟು ಆ್ಯಂಗಲ್ ಜೊತೆಗೆ ಪ್ರತಿಯೊಂದು ಡಿಫ್ರೆಂಟ್ ಟೈಪ್ ಆಗುತ್ತೆ. ಇದೊಂದು ಸಣ್ಣದಾಗಿರೋ ಒಂದು ಸ್ಟಿಕ್ಕರ್ನ ಹಚ್ಚಿದ್ದೀವಿ, ಸ್ಮಾಲ್ ಟೀಮ್ ಡೂಯಿಂಗ್ ಬಿಗ್ ಥಿಂಗ್ಸ್. ನಿಜವಾಗ್ಲೂ ಅಲ್ವಾ? ಹಾಗೆ ಬನ್ನಿ ಈ ಸೈಡ್.
ಸೊ ಇಲ್ಲಿ ನಾವು ಇದನ್ನ ಬೋರ್ಡ್ ಮಾಡಿರೋದು. ಸೊ ಸದ್ಯಕ್ಕೆ ಇವಾಗ ನಾನು ಇದನ್ನ ಸಿಂಪಲ್ ಆಗಿ ಇಟ್ಟಿದ್ದೀನಿ ಆಯ್ತಾ. ಇದು ವಿನೈಲ್ ಸ್ಟಿಕ್ಕರ್ ಅಂತ ಹೇಳ್ತಾರೆ. ಸೊ ಬೆಸ್ಟ್ ಥಿಂಕ್ ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಗೊತ್ತಾ, ಲೆಂತ್ ಜಾಸ್ತಿ ಸಿಗುತ್ತೆ ನಮಗೆ. ಬೋರ್ಡ್ ಆದ್ರೆ ಏನಾಗುತ್ತೆ, ಚಿಕ್ಕದಾಗುತ್ತೆ. ಬೋರ್ಡ್ನ ಅದಕ್ಕೆ ಅಲ್ಲಿ ಎತ್ತಿ ಇಟ್ಬಿಟ್ಟಿದ್ದೀನಿ. ಸೊ ಚಿಕ್ಕದಾಗಿರೋದ್ರಿಂದ ನನಗೆ ವಿನೈಲ್ ಸ್ಟಿಕ್ಕರ್ ಅಂದ್ರೆ ಬ್ಯಾನರ್ಗೆ ಹಚ್ತಾರಲ್ಲ, ಅದು ವಿನೈಲ್ ಸ್ಟಿಕ್ಕರ್, ಅದನ್ನೇ ಸ್ಟಿಕ್ ಮಾಡಿದ್ದೀನಿ. ಈಸಿ ಟು ಎರೇಸ್ ಆಲ್ಸೋ. ಓಕೆ, ಸೊ ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಮಾಡಿದಾಗ ವಿಟುಕ್ ಓಕೆ, ಈ ತರ ಈಸಿಯಾಗಿ ಎರೇಸ್ ಕೂಡ ಆಗುತ್ತೆ. ಸೊ ಐ ಕ್ಯಾನ್ ಚೇಂಜ್ ಆಫ್ಟರ್ವರ್ಡ್ಸ್. ನಂಗೆ ಬೇಕಂದ್ರೆ ಸ್ಕ್ರೀನ್ ಕೂಡ ಹಾಕೋದು. ನೆಕ್ಸ್ಟ್ ನನ್ನ ಪ್ಲಾನಿಂಗ್ ಇದೆ, ಸ್ಕ್ರೀನ್ ಹಾಕ್ಬಿಟ್ಟು ವಿ ಕ್ಯಾನ್ ಡೂ ದ ಮೀಟಿಂಗ್ಸ್ ಅಂತ. ಫೈನ್. ಹಾಗೆ ಒಳಗಡೆ ಇದು ನನ್ನ ಕ್ಯಾಬಿನ್ ಆಯ್ತಾ. ಚಿಕ್ಕದಾಗಿ ಕ್ಯಾಬಿನ್ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದೇನಿಲ್ಲ, ಬಟ್ ಕನ್ಸು ಮಾತ್ರ ತುಂಬ ದೊಡ್ಡದಿದೆ. ಅದೇ ತರನಾಗಿ ಇಲ್ಲೊಂದು BMW ಸ್ಟಿಕ್ಕರ್ ಕೂಡ ನೀವು ನೋಡುತ್ತಾ ಇರ್ಬೋದು. ಸೊ ಇಟ್ಸ್ ಮೈ ನೆಕ್ಸ್ಟ್ ಕಾರ್ ಡ್ರೀಮ್ ಅಂತ ಹೇಳ್ಬೋದು. ಸೊ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ, ಬಟ್ ಸ್ಟಿಕ್ಕರ್ ಕಾಣ್ತಾ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ತೀರಾ. ಹಾಗೆ ಸ್ಟೇಟ್ ಯೂನ್ ಆಗಿರಿ. ಸೊ ಹೊಸದಾಗಿರೋ ಒಂದು ಕೌಂಟರ್ ಟೇಬಲ್ ಸೆಟಪ್ ಮಾಡಿದ್ದೀನಿ. ಜಸ್ಟ್ ಗೋಯಿಂಗ್ ಆನ್. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇನ್ನು ಚೇಂಜಸ್ ತರಬೇಕು. ಫೈನ್. These are the sticky notes, whatever the things I do in every week, day wise. Okay, Monday, Tuesday, Wednesday, Thursday. So I used to do theme. ಏನು ಗೊತ್ತಾ, ಇಲ್ಲಿವರೆಗೂ ಬರ್ಬೇಕಂದ್ರೆ ಮೇಜರ್ ಆಗಿ ನನ್ನ ಚೇಂಜಸ್ಗೆ ಕಾರಣ, ನನ್ನ ಒಂದು ಸೀಕ್ರೆಟ್ ಅಂತ ಹೇಳಿದ್ರೆ ನಿಮಗೆ, ಮೇನ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಬಟ್ ದ ಸೀಕ್ರೆಟ್ ಈಸ್ ಹಿಡನ್ ಇನ್ ಯುವರ್ ಡೈಲಿ ರೋಟೀನ್. ನೆಕ್ಸ್ಟ್ ಡೇ ನೀವು ಏನು ಮಾಡ್ತೀರಾ ಅನ್ನೋದನ್ನ ನೀವು ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡಿ ಏನಾದರೂ ಮಲಗಿದ್ರೆ, ದ ನೆಕ್ಸ್ಟ್ ಡೇ ಯು ಹ್ಯಾವ್ ಕ್ಲಾರಿಟಿ, ಫೋಕಸ್ ಇರುತ್ತೆ. ಯಾವುದೇ ಡಿಸ್ಟ್ರಾಕ್ಷನ್ನು ಕೂಡ ನಿಮ್ಮನ್ನ ಅಡ್ಡ ತಡಿಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ನೀವು ಪ್ರತಿಯೊಂದು, ಸೊ ನನ್ನ ರೂಲ್ ಅಂತೂ ಇದೇ ಇದೆ, ನನ್ನ ಸೀಕ್ರೆಟ್ ಅಂತ ನನ್ಗೆ ಹೇಳ್ಬೋದು. ಸೊ ಮೇನ್ ಥಿಂಕ್ ಇದು ಒಂದನ್ನ ಮಾತ್ರ ಅಳವಡಿಸ್ಕೋಬೇಕು. ಎವ್ರಿ ಡೇ ಗೋಯಿಂಗ್ ಬೆಡ್ ಬಿಫೋರ್ ನೀವು ನಿಮ್ಮ ನೆಕ್ಸ್ಟ್ ಡೇ ಪ್ಲ್ಯಾನ್ ಅನ್ನ ಮಾಡಬೇಕು. ಜಸ್ಟ್ 3 ಆಗಲಿ ಅಥವಾ 5 ಮೇನ್ ಪ್ಲ್ಯಾನ್ಸ್ನ ನೀವು ನಾಳೆ ಏನು ಮಾಡ್ತೀರ ಅನ್ನೋದನ್ನ ಬರೆದು ಮಲ್ಕೊಳ್ಳಿ. ಅದೇ ಒಂದು ಕನಸಿಂದ ಮಲ್ಗಿ ಪ್ಲ್ಯಾನ್ಸಿಂದ ಎದ್ದೇಳಿ ಅಂದರೆ ಓಕೆನಾ. ಸೊ ನಾನು ಇಂಗ್ಲೀಷ್ ಒಳಗೆ ಒಂದು ಥಾಟ್ ಹೇಳ್ತೀನಿ, ಸ್ಲೀಪ್ ವಿತ್ ಅ ಡ್ರೀಮ್ಸ್, ಗೆಟ್ ಅಪ್ ವಿತ್ ಅ ಪ್ಲ್ಯಾನ್ಸ್. ಓಕೆ, ಸೊ ನೆಕ್ಸ್ಟ್ ಡೇ ನಿಮಗೆ ಕಂಪ್ಲೀಟ್ ಆಗಿ ಫೋಕಸ್ ಇರುತ್ತೆ. ಎವ್ರಿ ಡೇ ನೀವು ಏನು ಮಾಡ್ತೀರ ಅನ್ನೋದು ಕೂಡ ನೆಕ್ಸ್ಟ್ ನಿಮ್ಮ ಲಾಂಗ್ ಟರ್ಮ್ನ ಗೋಲ್, ಚಿಕ್ಕದಾಗಿ ಆ್ಯಕ್ಷನ್ನ ತಗೊಂತ ಆ ಒಂದು ಗೋಲ್ನ ನೀವು ಈಸಿಯಾಗಿ ರೀಚ್ ಔಟ್ ಆಗ್ಬೋದು. ಸೊ ಫೈನ್ ಗೈಸ್, ಇದು ಒಂದು ನನ್ನ ಮೀಟಿಂಗ್ ಹಾಲ್ ಹಾಗೆ ವಿಡಿಯೋ ಶೂಟ್ ರೂಮ್ ಆಗಿರ್ಬೋದು, ಮತ್ತು ಕ್ಯಾಬಿನ ಒಂದು ವಿಡಿಯೋ ಆಯಿತು. ಬನ್ನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮೆಲ್ಲ ಟೀಮ್ನ. ಫೈನ್, ಡನ್. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ವೇರ್ ಹೌಸ್ ಆಯಿತಾ. ವೇರ್ ಹೌಸಲ್ಲಿ ನಾವು ಕಂಪ್ಲೀಟಾಗಿ ಸೆಕ್ಷನ್ ನೋಡ್ತಾ ಇರ್ಬೋದು ನೀವು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಸೆಕ್ಷನ್ ಏನಿದೆ ಅಲ್ಲ, ವೇರ್ ಹೌಸ್ ಸೆಕ್ಷನ್ ಇದಾಗಿದೆ. ಇದರಲ್ಲಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ಮಾಡಿ ಎಲ್ಲನೂ ಸೆಟಪ್ ಮಾಡಿದ್ದೀವಿ ಟು ಸೆಗ್ರಿಗೇಟ್ ಈಚ್ ಆ್ಯಂಡ್ ಎವ್ರಿ ಫೋನ್. ಪ್ರತಿಯೊಂದು ಫೋನ್ಸ್ ಏನು ಕಸ್ಟಮರ್ ಡೆಲಿವರ್ ಆಗುತ್ತಲ್ಲ, ಅದು ಕಂಪ್ಲೀಟಾಗಿ ಇನ್ನು ಗುಡ್ ಕ್ವಾಲಿಟಿ ಚೆಕ್, ಪ್ರಾಪರ್ ಟೆಸ್ಟಿಂಗ್ ಆಗಿಬಿಟ್ಟು ನೆಕ್ಸ್ಟ್ ನಿಮಗೆ ಡೆಲಿವರ್ ಆಗುತ್ತೆ ಆ ಒಂದು ಫೋನ್. ಓಕೆ, ಸೊ ಅದಕ್ಕೋಸ್ಕರ ನಾವು ಫಸ್ಟ್ ನಾನು ನಿಮಗೆ ಓಲ್ಡ್ ಸ್ಟುಡಿಯೋ ನಮ್ಮ ವೇರ್ ಹೌಸ್ ತೋರಿಸಿದೆ. ಇದು ನ್ಯೂ ವೇರ್ ಹೌಸ್ ಆಯಿತಾ. ನ್ಯೂ ವೇರ್ ಹೌಸ್ನ ನೀವು ನೋಡ್ಬೋದು ಎಷ್ಟು. ಓಕೆ, ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ದೊಡ್ಡದಾಗಿ ನಾವು ವೇರ್ ಹೌಸ್ನ ಬರೀ ಇದಕ್ಕೆ ಮಾಡಿದ್ವಿ. ಲಾಸ್ಟ್ ಟೈಮ್ ನಮ್ಮದು ಓಲ್ಡ್ ವೇರ್ ಹೌಸ್ ಜಸ್ಟ್ ಇಷ್ಟೇ ಕ್ಯಾಬಿನ್ ಇತ್ತು ಆಯಿತಾ. ಅದರೊಳಗಡೆ ನಾವು ಇಷ್ಟೆಲ್ಲನೂ 3 ಸ್ಟೋರ್ನ ಮೇಂಟೈನ್ ಮಾಡ್ತಿದ್ವಿ. ಇವಾಗ ಇಷ್ಟು ದೊಡ್ಡದಾಗಿ ವೇರ್ ಹೌಸ್ ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಇಷ್ಟು ದೊಡ್ಡದಾಗಿರುವಂಥ ಸ್ಟೋರ್ಸ್ ಬ್ರ್ಯಾಂಚಸ್ನ ಪ್ಯಾನ್ ಇಂಡಿಯಾ ಓಪನ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಸ್ಟೇ ಟ್ಯೂನ್ ಆಗಿರಿ ನೀವು ಕೂಡ. ಸೊ ಈ ಒಂದು ಫಸ್ಟ್ ಸೆಕ್ಷನ್ ಏನಂತ ಹೇಳ್ತೀವಿ ನಾವು, ಲೈಕ್ ಪರ್ಚೇಸ್ ಸೆಕ್ಷನ್ ಆಯಿತಾ. ಪ್ರತಿಯೊಂದು ಯಾವುದೇ ಸ್ಟಾಕ್ ಬಂದರೂ ಕೂಡ ಈ ಥರ ಲೈಕ್ ಲಾಗಿನ್ ಆಗಿರುತ್ತೆ. ಫಸ್ಟು ಸ್ಟಾಕ್ ಬಂದ ತಕ್ಷಣ ಇಲ್ಲಿ ಚಾರ್ಜಿಂಗ್ ಸೆಕ್ಷನ್. ಓಕೆ, ಪ್ರತಿಯೊಂದು ಫೋನ್ಸ್ ಇಲ್ಲಿ ಇನ್ಸ್ಟಾಲ್ ಆಗ್ತವೆ. ಆದ ತಕ್ಷಣವೇ ಪ್ರತಿಯೊಂದು ಫೋನ್ಸ್ ಮೇಲ್ಗಡೆ ಕಂಪ್ಲೀಟಾಗಿ ಪರ್ಚೇಸ್ ಬಿಲ್ ಥ್ರೂ ವೆರಿಫೈ ಆಗುತ್ತೆ. ಸ್ಟಾಕ್ ಹ್ಯಾಸ್ ಪರ್ ದ ಸ್ಟಾಕ್ ಬಂದಿದ್ದೇನೋ ಇಲ್ವಾ ಬಿಲ್ ಪ್ರಕಾರ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇವಾಗ 13 Pro ಬಂದಿರೋದು ಎಕ್ಸಲೆಂಟ್ ಕಂಡೀಷನಲ್ಲಿ. ಫೈನ್, ಇವಾಗ ತಾನೇ 13 Pro. ಹಾಗೆ iPad ಕೂಡ ಬಂದಿರುವಂಥದ್ದು ಸ್ಟಾಕ್ಸಲ್ಲಿ. ಸೊ ಈ ಒಂದು ಸೆಕ್ಷನ್ ಆಯಿತು. ಸೊ ನಾನು ನಿಮಗೆ ನೆಕ್ಸ್ಟ್ ಕ್ಯಾಬಿನಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ಯಾಬಿನ್ ಬಂದುಬಿಟ್ಟು ದಿಸ್ ಈಸ್ ಅ ಸೇಲ್ಸ್ ರಿಟರ್ನ್ ಕ್ಯಾಬಿನ್ ಅಂತ ಹೇಳ್ಬೋದು. ಸೇಲ್ಸ್ ರಿಟರ್ನ್ ಅಂದರೆ ಪ್ರತಿಯೊಂದು ಫೋನ್ಸ್ ಯಾವುದೇ ಆಗಲಿ ರಿಟರ್ನ್ಸ್ ಬಂದಾಗ ಸೊ ಈ ಒಂದು ಕ್ಯಾಬಿನ್ ಥ್ರೂ ಮ್ಯಾನೇಜ್ ಆಗುತ್ತೆ. ಸೊ ನಮ್ಮ ಟೀಮ್ ಮೆಂಬರ್ ಕೂಡ ಇದ್ದಾರೆ, ಸಖತ್ತಾಗಿ ಅವರೆಲ್ಲನೂ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಫೈನ್. ಹಾಗೆ ನೆಕ್ಸ್ಟ್ ನಿಮಗೆ ನೋಡೋದಾದರೆ ಥರ್ಡ್ ಕ್ಯಾಬಿನ್ ಬಂದುಬಿಟ್ಟು ಕ್ಯೂ ಸಿ ಕ್ಯಾಬಿನ್. ಅಂದರೆ ಪ್ರತಿಯೊಂದು ಫೋನ್ಸ್ ಬಂದ ಮೇಲ್ಗಡೆ ಆ ಫೋನ್
ಕ್ಯೂ ಸಿ ಕ್ವಾಲಿಟಿ ಟೆಸ್ಟ್ ಆಗುತ್ತೆ. ಯಾವ ಥರ ಆ ಫೋನನ್ನು ಓಕೆ ಕಂಡೀಷನ್ಲಿದೋ ಗ್ರೇಡ್ ಆಗುತ್ತೆ. ಗ್ರೇಡ್ ಆದ ನಂತರ ಕಂಪ್ಲೀಟಾಗಿ ಆ ಫೋನ್ಗೆ ಮೈನರ್ ಏನಾದರೂ ಚಿಕ್ಕ ಪುಟ್ಟ ಪಾರ್ಟ್ಸ್ ಏನಾದರೂ ರಿಪ್ಲೇಸ್ ಮಾಡೋದಿದ್ದರೆ ರೀಫಬ್ ಮಾಡುವಂಥ ಸೆಕ್ಷನ್ ಕಂಪ್ಲೀಟಾಗಿ ಫೋನ ಟೆಸ್ಟಿಂಗ್ ಇಲ್ಲೇ ಆಗೋದು. ವಿತ್ ಆಲ್ ನ್ಯೂ ಸಿಸ್ಟಮ್ ಸೆಟಪ್ಸ್ ಮಾಡಬೇಕಿನ್ನು ಸಮ್ ಆಫ್ ವರ್ಕ್ ಪೆಂಡಿಂಗ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಫೋನ್ನ ಕ್ಯೂ ಸಿ ಕಂಪ್ಲೀಟಾಗಿ ಟೆಸ್ಟ್ ಆಗುತ್ತೆ. ಫೈನ್. ನೆಕ್ಸ್ಟ್ ಕ್ಯಾಬಿನ್ ಬಂದುಬಿಟ್ಟು ಫೋರ್ತ್ ಕ್ಯಾಬಿನ್ ಪ್ರೈಸಿಂಗ್ ಮತ್ತು ಬಾರ್ಕೋಡ್ ಕ್ಯಾಬಿನ್ ಇದಾಗಿದೆ. ಇಲ್ಲಿ ಪ್ರತಿಯೊಂದು ಫೋನಿನ ಪ್ರೈಸಿಂಗ್ ಆಗ್ತವೆ. ಪ್ರೈಸಿಂಗ್ ಆದ ನಂತರ ನೆಕ್ಸ್ಟ್ ಅದಕ್ಕೆ ಬಾರ್ಕೋಡ್ಸ್ ಆಗ್ತವೆ. ಬಾರ್ಕೋಡ್ಸ್ ಅಂದರೆ ಏನು? ಕಂಪ್ಲೀಟಾಗಿ ಫೋನಿನ ಪ್ರೈಸಿಂಗ್ ಅಂದರೆ ಯಾವ ಮಾಡೆಲ್ ಇದೆ, ಏನಾಗುತ್ತೆ. ನಾನು ನಿಮ್ಗೊಂದು ಎಕ್ಸಾಂಪಲಿಗೆ ತೋರಿಸ್ತೀನಿ, ಓಕೆನಾ. ಫೋನ್ ಎಲ್ಲನೂ ಕಂಪ್ಲೀಟಾಗಿ ಸೆಟಪ್ ಆದಮೇಲ್ಗಡೆ ಈ ಥರ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಶೋ ಮಾಡ್ತೀನಿ. ಇದು ಪ್ರೈಸಿಂಗ್ ಅಂತ ಹೇಳ್ತೀವಿ ನಾವು. ಫೈನ್. ಈ ಫೋನಿಗೆ ಪ್ರೈಸಿಂಗ್ ಆಗಿದೆ. ಇವಾಗ ಪ್ರೈಸಿಂಗ್ ಆದ ನಂತರ ಇದು ಬಾರ್ಕೋಡು ಸ್ಟಿಕ್ ಆನ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಈ ಒಂದು ಕ್ಯಾಬಿನಲ್ಲಿ ಫೋನ್ ಕಂಪ್ಲೀಟಾಗಿ ಪ್ರೈಸಿಂಗ್ ಆಗಿ ಬಾರ್ಕೋಡ್ ಆದಮೇಲ್ಗಡೆ ಡೈರೆಕ್ಟಾಗೇ ಬರೋದು ನಮ್ಮ ಫೈನಲ್ ಆಗಿ ರೆಡಿ ಸ್ಟಾಕ್ ಕ್ಯಾಬಿನ್ ಅಂತ ಮಾಡ್ಕೊತಿದ್ವಿ. ಸಮ್ ಚೇಂಜ್ ಎವ್ರಿ ಟೈಮ್ ನಾವು ಪ್ರತಿ ಒಂದು ಬಾರಿ ನೆಕ್ಸ್ಟ್ ನ್ಯೂ ಬೆಟರ್ ಚೇಂಜಸ್ ಅನ್ನೋದು ಇರಲೇಬೇಕು. ಈವನ್ ನಿಮ್ಮ ಲೈಫ್ ಒಳಗೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಸ್ಪೆಷಲಿ ಫಾರ್ ಜೆನ್ಸಿ ಪೀಪಲ್ಸ್ ಹೂ ಆಲ್ ಆರ್ ಸಾಕಷ್ಟು ಡಿಸ್ಟ್ರಾಕ್ಷನಿಂದ ಮಾಡ್ತಾಯಿರ್ತೀವಿ. ಏನೋ ಒಂದು ಟ್ರೈ ಮಾಡ್ತೀರಾ, ಅದರಿಂದ ಫೇಲ್ ಆಗಿಬಿಡ್ತೀರಲ್ಲ, ಆವಾಗಲೇ ನೀವು ಗಿವ್ ಅಪ್ ಮಾಡ್ತೀರಾ. ಗಿವ್ ಅಪ್ ಮಾಡಬಾರ್ದು. ಫೇಲ್ ಆಗಿರೋದ್ರೊಳಗಡೆ ಹಿಡನ್ ಆಗಿರುವಂಥ ಸೀಕ್ರೆಟ್ ಇರುತ್ತೆ. ಅದಕ್ಕಿಂತ ನೀವು ಬೆಟರ್ ಮಾಡೋದು. ನಾನು ಇವಾಗ ರೆಡಿ ಕ್ಯಾಬಿನ್ ಅಂತ ಇದು ಮಾಡಿದ್ದೀನಿ. ಓಕೆ. ಈ ಥರ ಸ್ಟಾಕೆಲ್ಲ ಸೆಟಪ್ ಮಾಡಿಬಿಟ್ಟು ಕೌಂಟಿಂಗಿಗೆ ಆಗಿರ್ಬೋದು, ಸ್ಟಾಕ್ ಮ್ಯಾನೇಜ್ಮೆಂಟಿಗೆ ನೆಕ್ಸ್ಟ್ ನಾನು ಇದರಿಂದ ಒಂದು ತಪ್ಪು ಮಾಡಿ ಇದರಿಂದ ಏನಾದರೂ ಕಲಿತೀನಿ, ಮತ್ತೆ ಅವಾಗಿಂದ ನಾನು ಚೇಂಜಸ್ ಮಾಡ್ತೀನಿ. ಓಕೆ. ಫೈನ್. ಇವಾಗ ಸ್ಟಾಕ್ಸ್ ಎಲ್ಲನೂ ಈ ಥರ ರೆಡಿಯಾಗಿ ರ್ಯಾಕ್ಸ್ ಒಳಗಡೆ ಇರ್ತವೆ. ಇದೆಲ್ಲ ಕಂಪ್ಲೀಟಾಗಿ ರೆಡಿ ಸ್ಟಾಕ್ಸ್ ಡೈರೆಕ್ಟಾಗಿ ನಮ್ಮ ಸ್ಟೋರಿಗೆ ಹೋಗಲಿಕ್ಕೆ ಮೂವ್ ಆನ್ ಆಗಲಿಕ್ಕೆ ರೆಡಿ ಇರ್ತವೆ. ನೀವು ನೋಡ್ತಾ ಇರ್ಬೋದು, ಇವಾಗ ಐಫೋನ್ಸ್ನ ಕಂಪ್ಲೀಟಾಗಿ ಸೀರೀಸ್ ಲಾಟ್ರಿದು ಐಫೋನ್ಸ್ ಇವೆಲ್ಲನೂ ರೆಡಿ ಆಗಿರುವಂಥ ಐಫೋನ್ ಸ್ಟಾಕ್ ಇರುವಂಥದ್ದು. 13 Pro Max, 12 mini, 14 Pro Max, 12 Pro, ಫೈನ್, 13 Pro ಆಗಿರ್ಬೋದು. ಸಾಕಷ್ಟು ಸ್ಟಾಕ್ಸ್ 15 Pro ಕೂಡ ಇರುವಂಥದ್ದು. ಇದೆಲ್ಲನೂ ರೆಡಿ ಸ್ಟಾಕ್. ಓಕೆ. ಫೈನ್. ಈ ಥರ ಕ್ಯೂ ಸಿ ಕಂಪ್ಲೀಟ್ ಆದಮೇಲೆ ನೋಡಿ ಕಂಡೀಷನ್, ಫೋನಿನ ಕಂಡೀಷನ್ ಈ ಥರ ಇರುತ್ತೆ. ಪ್ರತಿಯೊಂದು ಫೋನ್ಸ್ಗೆ ನಾವು ವಾರಂಟಿ ಪ್ರೊವೈಡ್ ಮಾಡ್ತೀವಿ. ಟೆಸ್ಟೆಡ್ ಆಗಿ ಇದರ ಗ್ರೇಡ್ ಕೂಡ ನೀವು ನೋಡ್ತಾ ಇರ್ಬೋದು. ಎಕ್ಸಲೆಂಟ್ ಕಂಡೀಷನಲ್ಲಿ ಈ ಫೋನ್ಸ್ ಇರುವಂಥದ್ದು. ಓಕೆ. ಸೊ ಇದರಲ್ಲೊಂದು ಮಿಸ್ಟೇಕ್ ಇದೆ, ನಾನು ಅವ್ರಿಗೆ ಹೇಳ್ತೀನಿ. ಸೊ ಐ ಸಾ ಸಮಥಿಂಗ್ ಮಿಸ್ಟೇಕ್ ಇನ್ ದಿಸ್ ಬಾರ್ಕೋಡ್. ಮೇಡಮ್, ಇದು ಬಾರ್ಕೋಡ್ ಮಿಸ್ಟೇಕ್ ಆಗೈತೆ ನೋಡಿರಿ. ಇದೇನ ಸಮಥಿಂಗ್ ಜಸ್ಟ್ ಏನೇನೋ ಬರ್ತಾರೆ ನೋಡಿರಿ, ಆಪ್ಷನ್ ಮಾಡ್ತಾರೆ. ಓಕೆ. ಫೈನ್. ಸೊ ಇದು ಫೈನಲ್ ಆಗಿ ನಮ್ಮ ವೇರ್ ಹೌಸ್ನ ಒಂದು ಕಂಪ್ಲೀಟ್ ಸೆಟಪ್ ಆಯಿತಾ. ಇಲ್ಲಿ ಮಿಡಲ್ ಕಂಪ್ಲೀಟಾಗಿ ಸ್ಪೇಸ್ ಇರುವಂಥದ್ದು. ಫೈನ್. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಮ್ಯಾನೇಜರ್ ಕ್ಯಾಬಿನ್, ಆಫೀಸ್ ಕ್ಯಾಬಿನ್ ಅಂತ. ಸ್ಪೆಷಲಾಗಿ ನಾವು ಬರೀ ಮ್ಯಾನೇಜರ್ಗೋಸ್ಕರ 2 ಕ್ಯಾಬಿನ್ನ ಮಾಡಿದ್ವಿ. ದೇ ಕ್ಯಾನ್ ಹ್ಯಾವ್ ರಿಯಲಿ ಫೋಕಸ್ ಮೈಂಡ್ ಅಂತ ಹೇಳ್ಬೋದು. ಬನ್ನಿ ಇದರ ಒಂದು ಟೂರ್ ತೋರಿಸಿ ನಿಮಗೆ. ಸಿಂಪಲ್ ಆಗಿರುವಂಥದ್ದು. ಜಸ್ಟ್ ಇದು HR ಕ್ಯಾಬಿನ್ ಆಗಿರುತ್ತೆ. ಬನ್ನಿ ಹೋಗೋಣ. ಫೈನ್. ಸೊ ಇವಾಗ ನಾವು ಮಾಡಿದ್ದೀವಿ ಇಲ್ಲಿ ಜಸ್ಟ್ ಈ ಒಂದು ಸೆಕ್ಷನ್ ಏನಿಲ್ಲ, ಕಾಲ್ ಟೀಮು ಹಾಗೆ ಮತ್ತು ಸೋಷಿಯಲ್ ಮೀಡಿಯಾ ಎಡಿಟಿಂಗ್ ಡಿಪಾರ್ಟ್ಮೆಂಟಿಗೋಸ್ಕರ ನಾವೊಂದು ಕ್ಯಾಬಿನ್ನ ಮಾಡಿದ್ವಿ. ನೋಡ್ತಾ ಇರ್ಬೋದು, ಲೈಕ್ ಪೋಸ್ಟರ್, ಲೈಕ್ ಥಿಂಕ್ ಡಿಫ್ರೆಂಟ್. ನಮ್ಮ ಓಲ್ಡ್ ಸ್ಟೋರಲ್ಲಿ ನೀವು ನೋಡಿದಾರ, ಸ್ಟಾರ್ಟಿಂಗ್ ಫಸ್ಟ್ ಸ್ಟೋರಲ್ಲಿ ಏನು ಥಿಂಕ್ ಡಿಫ್ರೆಂಟ್ ಅನ್ನೋ ಸ್ಟೀವ್ ಜಾಬ್ಸಿನ ಫೋಟೋ ಸಣ್ಣದಾಗಿ ಹಾಕಿದ್ವಿ. ಸೊ ಇಲ್ಲಿ ತುಂಬ ದೊಡ್ಡದಾಗಿದೆ. ಸ್ಟೇ ಹಂಗ್ರಿ ಸ್ಟೇ ಫೂಲಿಶ್ ಅಂತ ಯಾವಾಗಲೂ ಅವ್ರು ಹೇಳ್ತಾರಲ್ಲ, ಅದೇ ಥರನಾಗಿ ನಾವು ಡ್ರೀಮ್ನ ಮಾಡಿ ವರ್ಕ್ ಮಾಡ್ತಾ ಬಂದಿದ್ದೀವಿ. ಸೊ ಈ ಒಂದು ಪುಟ್ಟದಾಗಿರೋ ಒಂದು ಕ್ಯಾಬಿನ್, ಇಲ್ಲಿ ಕಾಲ್ ಟೀಮ್ ಮತ್ತು ಕಾಲ್ ಸೆಂಟರ್ನ ನಾವು ಮಾಡ್ತಾ ಇದ್ವಿ. ಫೈನ್. ನೆಕ್ಸ್ಟ್ ಈ ಒಂದು ಕ್ಯಾಬಿನ್ ಇಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡಲ್ ಮಾಡ್ತಾರೆ. ಸೊ ಸಣ್ಣದಾಗಿ ಜಸ್ಟ್ ಒಂದು ಕ್ಯಾಬಿನ್ ಮಾಡಿದ್ದೀವಿ. ಇದನ್ನ ನಾವು ಓಪನ್ ಸ್ಪೇಸ್ ಯಾಕೆ ಇಟ್ಟಿದ್ದೀವಿ ಅಂದರೆ, ಸೊ ದೇ ಶುಡ್ ನಾಟ್ ಫೀಲ್ ದ ಸ್ಟ್ರೆಸ್, ಆಯಿತಾ. ಸೊ ಅವರು ವರ್ಕ್ ಮಾಡ್ತಿರ್ಬೇಕಾದ್ರೆ ಟುಗೆದರ್ ಮುಂದ್ಗಡೆನೆ ಈಚ್ ಆ್ಯಂಡ್ ಎವ್ರಿ ಒನ್ ಗ್ಯಾದರ್ ಆಗಿ ಡಿಸ್ಕಸ್ ಮಾಡ್ತಾ ವರ್ಕ್ನ ಮಾಡ್ಬೋದು. ಇದೊಂದು ಅಕೌಂಟ್ ಡಿಪಾರ್ಟ್ಮೆಂಟ್ಸ್. ಆಲ್ ದ ಆಡಿಟ್ ಥಿಂಗ್ಸ್ ವಿಲ್ ಹ್ಯಾಪನ್ ಫ್ರಮ್ ಹಿಯರ್. ಓಕೆ. ತುಂಬ ಲಾಂಗ್ ಜರ್ನಿ ಇದೆ, ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ. ಸ್ಟೇ ಟ್ಯೂನ್ ಆಗಿರಿ.